ನೋಡಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನಗೆ ತಿಳಿದ ಮಟ್ಟಿಗೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯವರು ಇಷ್ಟಪಡಲ್ಲ. ನಿಮ್ಗೆ ಗೊತ್ತಿರ್ಬೋದು, ಈ ವರ್ಣ ಕಾನ್ಸ್ಟಿಟ್ಯೂನ್ಸಿ ಬಂದ ಮೇಲೆ ಸಿದ್ದರಾಮಯ್ಯನವರ ಈಗ ಆ ಕ್ಷೇತ್ರ ಬಿಟ್ಟು ಇಲ್ಲಿಗೆ ಬಂದರು, ಗೆದ್ರಾ? ನಮ್ಮ ಕ್ಷೇತ್ರದಲ್ಲಿ ವೋಟರ್ಸ್ಗಳು, ಕಾರ್ಯಕರ್ತರು ಬೇರೆ ಕ್ಷೇತ್ರದವ್ರನ್ನ ಇಷ್ಟಪಡಲ್ಲ. ಈಗ ಸಾರಾಮಯ್ಯ ಸರ್ ಬರ್ತೀವಿ ಅಂತ ಅವ್ರೇನು ಹೇಳಿಲ್ಲ. ಯಾಕೆ ಅಂತಂದರೆ ಈ ಹರೀಶ್ ಗೌಡ್ರು ಬರ್ತೀವಿ ಅಂತ ಹೇಳಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಒಟ್ಟಲ್ಲೇ ನನಗೆ ಗೊತ್ತಿದ್ದಂಗೆ, ನಾನೊಬ್ಬ ಇದು ಈ ಚಾಮುಂಡೇಶ್ವರಿ ಕ್ಷೇತ್ರದ ವಾತಾವರಣಗಳು ಇವೆಲ್ಲ ನನ್ನ ಸುದ್ದಿ ತಿಳಿದ ಮೇಲೆ ಎಂಥ ದೊಡ್ಡವ್ರನ್ನೇ ಸೋಲ್ಸಂಥ ಕಾನ್ಸ್ಟಿಟ್ಯೂನ್ಸಿ. ಅವ್ರಿಗೇನಿದ್ರು ನಮ್ಮ ಕ್ಷೇತ್ರದ ಕಾರ್ಯಕರ್ತರೇ ಇಂತೀವಲ್ಲಿ ಓಟ್ ಹಾಕ್ತಾರೆ. ಕುಮಾರಸ್ವಾಮಿ ಅವರು ಎಚ್ ಡಿ ದೇವೇಗೌಡರು ಬಿ ಫಾರಮ್ ಕೊಟ್ಟರೆ, ಬಟ್ ಬೇರೆ ಕ್ಷೇತ್ರದಿಂದ ಬಂದು ಇಲ್ಲಿ ವಲಸೆ ಬಂದರೆ ಯಾರು ಇಷ್ಟಪಡಲ್ಲ ಅಂತ ನನ್ನ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೀನಿ. ನಾನು ಎಲ್ಲ ತಿಳಿದಿರೋ ವಿಚಾರ ಇದು. ಈಗ ಹರೀಶ್ ಗೌಡರು ಈಗ ನಮ್ಮ ಕ್ಷೇತ್ರದವರೇ ಆಗಿರ್ಬೋದು, ಯಾರು ಹರೀಶ್ ಗೌಡರು ಗುಂಗಾಲ್ ಕ್ಷೇತ್ರ, ಬಟ್ ಅವ್ರದ್ದೇ ಒಂದು ಕ್ಷೇತ್ರ ಅದೇ, ಅಲ್ಲೇ ಅಡಾಪ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಯಾವ ಕ್ಷೇತ್ರ ಬಿಟ್ಬಿಟ್ಟು ಇಲ್ಲಿ ನಿಲ್ತಿ ಅಂತ ಹರೀಶ್ ಗೌಡ್ರಿಗೆ ಅವಕಾಶ ಸಿಕ್ಕಲ್ಲ ಇಲ್ಲಿ. ಯಾಕೆ ಅಂತಂದರೆ ಅವ್ರಿಗೆ ಅದೋ ಒಂದು ಕ್ಷೇತ್ರ ಇದೆ, ಅಲ್ಲಿ ಗೆದ್ದಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಾರೆ. ಅದು ಬಿಟ್ಬಿಟ್ಟು ಪುನಃ ಈ ಕ್ಷೇತ್ರಕ್ಕೆ ಬೇರೆ ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕಲ್ಲ. ಅವ್ರು ಬರಲೂಬಾರ್ದು, ಬರೀಕೂ ಹೋಗ್ಬಾರ್ದು ನನ್ನ ಅಭಿಪ್ರಾಯ. ಬೇರೆ ಅವಕಾಶ ಸಿಗ್ರಿ. ಅವ್ರ ತಂದೆಗೆ ದುಡ್ದವ್ರು ಎಷ್ಟು ಜನ ಇದ್ದೀವಿ ನಾವು. ಅವ್ರ ತಂದೆಗೆ ನಾವು 15 ವರ್ಷ ದುಡ್ದಿದ್ದೀವಿ. ಜಿಲ್ಲಾ ಪಂಚಾಯತಿ ತಗೊಂಡು ಅವ್ರ ತಂದೆಗೆ APMC ತಗೊಂಡು ದುಡ್ದಿದ್ದೀವಿ ಅಲ್ಲ. ಅವರು ಈಗ ಅವ್ರಿಗೆ ಒಂದು ಕ್ಷೇತ್ರ ಇದೆ, ಒಳ್ಳೆ ಕ್ಷೇತ್ರ, ಹುಣಸೂರು ಕ್ಷೇತ್ರ. ಅಲ್ಲಿ ಇವ್ರನ್ನ ನೆಂಬಿದ್ದಾರೆ ಹರೀಶ್ ಗೌಡ್ರನ್ನ. ಅವರು ಅಲ್ಲಿ ನೆಕ್ಸ್ಟು ಕೂಡ 2028ಕ್ಕೆ ಅಲ್ಲೇ ಅಭ್ಯರ್ಥಿಯಾಗಿ ಗೆಲ್ತಾರೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ. ಹೋದ ಸತಿ ಫಸ್ಟ್ ಟೈಮು ಅಲ್ಲಿ ಜನ ವಿಶ್ವಾಸ ಇನ್ನೂ ಜಾಸ್ತಿ ಗಳಿಸಿದ್ದಿಲ್ಲ. ಯುವಕವಾಗಿದೆ, ಏನು ಯುವಕ, ಅಲ್ಲಿ ತಿರ್ಗಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಹರೀಶ್ ಗೌಡ್ರಿಗೆ ಗೆಲ್ತಾರೆ. ಅವರೇನು ಈ ಕಾನ್ಸ್ಟಿಟ್ಯೂನ್ಸಿಗೆ ಬರೋಲ್ಲ, ಬರ್ತೀವಿ ಅಂತಲೂ ಹೇಳಿಲ್ಲ. ಇಲ್ಲಿ ಒಪ್ಪಲ್ಲ ಅಂತ ಹೇಳ್ತೀನಲ್ಲ ನಾನು. ಕ್ಷೇತ್ರದ ಜನ ಒಪ್ಪಲ್ಲ. ನನಗೆ ಇದೇನು ಸಾರಾಮಹೇಶ್ವರ್ ಬರ್ತಾರೆ, ಹರೀಶ್ ಗೌಡ್ರು ಬರ್ತಾರೆ ಅನ್ನೋ ಒಂದು ವಾತಾವರಣ ಬಂದಾಗ ನನಗೆ ಜನಗಳು ವಿಚಾರ ತಿಳಿಸಿದ್ದು, ನಾನು ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಅಭಿಪ್ರಾಯ ತಿಳಿದಾಗ ನಮ್ಮ ಕ್ಷೇತ್ರದ ಜನಗಳು ಒಬ್ಬ ಕಾರ್ಯಕರ್ತರುಗಳು ಕೊಡಲಿ, ಬೇರೆ ಅವಕಾಶ ಕೊಡೋದು ಬೇಡ ಅನ್ನೋ ಅಭಿಪ್ರಾಯ ಎಲ್ಲ ಸೋಲ್ಸಲ್ಲ. ಅಂದ್ರೆ ಅವ್ರದ್ದೇ ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಅಲ್ಲಿ ಗೆಲ್ತಾರಲ್ಲ. ಅಕಸ್ಮಾತಾಗಿ ಅಲ್ಲಿ ಒಂದು 3-4 ಸರಿ ಗೆದ್ದಿದ್ದಾರೆ, ಏನೋ ಅಕಸ್ಮಾತಾಗಿ ಸೋತಿದ್ದಾರೆ. ಈಗ ಸಿದ್ದರಾಮಯ್ಯನವರು ಇಲ್ಲಿ ಸೋತ್ಬಿಟ್ರು, ಕ್ಷೇತ್ರ ಬಿಟ್ಬಿಟ್ರಾ? ಹಂಗೆ ಅವರು ಸಿದ್ದರಾಮಯ್ಯನವ್ರು ಒಳ್ಳೆ ಆದ್ಮೇಲೆ ಅಲ್ಲಿಗೆ ಹೋದ್ರೆ ಹೊರ್ತು ಚಾಮುಂಡೇಶ್ವರಿಲಿ ಇದ್ದಾಗ ಅವ್ರಿಗೆ ಒಂದ್ಸತಿ ಸೋಲೂರು, ಒಂದ್ಸತಿ ಗೆಲ್ಲೂರು, ಒಂದ್ಸತಿ ರಾಜಶೇಖರ ಮೂರ್ತಿ ಗೆಲ್ಲೂರು, ಒಂದ್ಸತಿ ಸಿದ್ದರಾಮಯ್ಯನವ್ರು ಗೆಲ್ಲೂರು, ಗುರುಸ್ವಾಮಿಯವ್ರು ಗೆಲ್ಲೂರು, ಒಂದ್ಸತಿ ಈ ಥರ ಬರ್ತಾಯಿದ್ರು. ಅವ್ರು ಒಳ್ಳೆಗೆ ಹೋದ್ಮೇಲೆ ಪುನಃ ಚಾಮುಂಡೇಶ್ವರಿಗೆ ಬಂದಮೇಲೆ ಜನ ಇಷ್ಟಪಡಲಿಲ್ಲ. ಅದೇ ವಾತಾವರಣ ಅದು ಕಂಟಿನ್ಯೂ ಬಂದ್ಬಿಟ್ಟಿದೆ ಮೊದಲಿಂದವೇ.